ನಮಸ್ಕಾರ. ರೋಗಗಳನ್ನು ವಾಸಿ ಮಾಡುವ ಏಕೈಕ ಮಂತ್ರ, ಕಾಯಿಲೆಗಳು ವಾಸಿಯಾಗುವ ಏಕೈಕ ಮಂತ್ರ ಇದು. ಅಲ್ಲ ಗುರುಗಳೇ, ಮಂತ್ರ ಹೇಳಿದ ತಕ್ಷಣ ರೋಗಗಳು ವಾಸಿ ಆಗಂಗಿದ್ದಿದ್ರೆ, ಕಾಯಿಲೆಗಳು ವಾಸಿ ಆಗಂಗಿದ್ದಿದ್ರೆ ಡಾಕ್ಟ್ರು ಅವಶ್ಯಕತೆಯೇ ಇರಲಿಲ್ವಲ್ಲ. ಯಾಕೆ MBBS MD ಮಾಡ್ಕೊಬೇಕಾಯಿತು, ಓದಬೇಕಾಯಿತು? ಹಂಗಾದರೆ ಡಾಕ್ಟ್ರಸ್ಗಳು ಮೆಡಿಕಲ್ ಸ್ಟೋರ್ ಇಟ್ಕೊಳೋ ಅಂಥ ಅವಶ್ಯಕತೆಯೇ ಇರಲಿಲ್ಲವಲ್ಲ. ಮಂತ್ರ ಹೇಳೋದ್ರಿಂದ ಕಾಯಿಲೆಗಳು ರೋಗಗಳು ವಾಸಿ ಆಗಂಗಿದ್ದಿದ್ರೆ ಡಾಕ್ಟ್ರಸ್ಗಳೇ ಬೇಕಾಗ್ತಿರ್ಲಿಲ್ಲಲ್ಲ ಅಂತ ಈ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗುತ್ತೆ. ನೋಡಿ, ಹುಷಾರಿಲ್ಲ ಅಂತಂದರೆ ಆಸ್ಪತ್ರೆಗೆ ಹೋಗಲೇಬೇಕು, ಡಾಕ್ಟ್ರುಗಳ ಹತ್ರ ಚಿಕಿತ್ಸೆ ತೋರಿಸ್ಕೊಂಡ್ಲೇಬೇಕು ಅಲ್ವಾ. ಅದ್ರ ಜೊತೆಗೆ ಉತ್ತಮ ವ್ಯಾಯಾಮ, ವಾಕಿಂಗು, ಎಕ್ಸಸೈಜು, ಯೋಗ, ಮೆಡಿಟೇಷನ್ನು, ಧ್ಯಾನ, ಪ್ರಾಣಾಯಾಮ, ವಾಕ್ ಮಾಡೋದು, ಜಿಮ್ಮಿಗೆ ಹೋಗೋದು, ಮತ್ತೊಂದು ಇವೆಲ್ಲ ನಾವು ಇಟ್ಕೊಂಡ್ಲೇಬೇಕು. ಮತ್ತು ಸರಿಯಾದ ಆಹಾರ ಕ್ರಮ ಪದ್ಧತಿ ನಮ್ಮಲ್ಲಿರಬೇಕು. ಆಹಾರವೇ ಔಷಧಿ ಆಗಬೇಕು. ಒಳ್ಳೆ ಫೈಬರ್ ಕಂಟೆಂಟ್ ಆಹಾರಗಳ ತಿನ್ನಬೇಕು. ಅಲ್ಲ ಗುರುಗಳೇ, ಇವತ್ತೆಲ್ಲ ನಾವು ತಿನ್ನೋ ಆಹಾರ ಎಲ್ಲ ವಿಷ ಆಗಿಬಿಟ್ಟಿದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಾವುಗಳೇ ಮಾಡ್ಕೊಂಡಿರೋದು ಅವನ್ನೆಲ್ಲ. ಈ ಒಂದು ವಿಚಾರದಲ್ಲಿ ನಾವು ಅವೆಲ್ಲ ಮಾಡೋ ಅಂಥ ಪ್ರಕ್ರಿಯೆಗಳು ಮಾಡಲೇಬೇಕು. ಜೊತೆಗೆ ಈ ಒಂದು ದೈವ ಬಲ ಅನ್ನೋದೊಂದು ಬೇಕೇ ಬೇಕು. ದೇವ್ರ ಬಲ ಅನ್ನೋದೊಂದು ಬೇಕೇ ಬೇಕಲ್ಲ. ಅದಕ್ಕೋಸ್ಕರ ಈ ಒಂದು ಪವರ್ಫುಲ್ ಮಂತ್ರನ ಪಠಣೆ ಮಾಡಿ. ಯಾವಾಗ ಮಾಡಬೇಕು? ಹುಷಾರಿಲ್ಲ ನಿಮಗೆ, ಆವಾಗ ಕಾಯಿಲೆಗಳು ವಾಸಿ ಆಗ್ತಿಲ್ಲ, ಆವಾಗ ನೀವೇನು ಅನ್ಕೊಂತೀರೋ, ಅಯ್ಯೋ ಆಸ್ಪತ್ರೆಗಳೆಲ್ಲ ತೋರಿಸಿದ್ವಿ, ಡಾಕ್ಟ್ರುಗಳಿಗೆಲ್ಲ ಹೋಗಿ ಬಂದ್ವಿ, ಯಾವುದು ವಾಸನೆ ಆಗ್ತಿಲ್ಲ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದರು. ಯಾರೋ ವಾಮಾಚಾರ ಮಾಡಿಬಿಟ್ಟಿದ್ದಾರೆ ನಿಮ್ಮ ಮೇಲೆ ಅಂತ ಹೇಳಿದ್ದಾರೆ. ಊಟದಲ್ಲೇನೋ ಮದ್ದಾಗಿ ಕೊಟ್ಬಿಟ್ಟಿದ್ದಾರೆ ಅಂತೆ, ಅದಕ್ಕೆ ಕಾಯಿಲೆ ವಾಸಿ ಆಗ್ತಿಲ್ಲ ಅಂತೆ. ಈ ಥರ ಅಂದ್ಕೊಂಬಿಡ್ತೀರ. ಮಾಟ ಮಂತ್ರಕ್ಕೆ ಕನ್ವರ್ಟ್ ಮಾಡ್ಕೊಂಬಿಡ್ತೀರ ಕಾಯಿಲೆಗಳನ್ನ. ಖಂಡಿತವಾಗ್ಲೂ 100ಕ್ಕೆ ಒಂದು 70% ಈ ರೀತಿ ಕನ್ವರ್ಟ್ ಮಾಡಿ ನೀವೇ ಕನ್ವರ್ಟ್ ಮಾಡ್ಕೊಂಬಿಟ್ಟಿರ್ತೀರ. ಅವ್ರು ಮಾಟ ಮಂತ್ರ ಮಾಡಿದ್ದಾರೆ, ಇವರು ಮಾಟ ಮಂತ್ರ ಮಾಡಿದ್ದಾರೆ, ಅವರು ಮಾಟ ಮಂತ್ರ ಮಾಡಿಸಿದ್ದಾರೆ, ಇವರು ಮಾಟ ಮಂತ್ರ ಮಾಡಿಸಿದ್ದಾರೆ, ಅದಕ್ಕೆ ಕಾಯಿಲೆ ವಾಸಿ ಆಗ್ತಿಲ್ಲ ಅಂತ ನೀವೇ ಎಲ್ಲ ಜಡ್ಜ್ ಮಾಡ್ಕೊಂಬಿಡ್ತೀರ. ಸೊ ಹಿಂಗಾಗಿ ಈ ಒಂದು ಕಾಯಿಲೆಗಳು ವಾಸಿ ಆಗಬೇಕಪ್ಪ, ರೋಗಗಳು ವಾಸಿ ಆಗಬೇಕಪ್ಪ ಅಂದರೆ ಈ ಮಂತ್ರನ ಯಾವ ರೀತಿ ಪಠಣೆ ಮಾಡಬೇಕು? ಟ್ಯಾಬ್ಲೆಟ್ಸ್ ಕೈನಲ್ಲಿಟ್ಕೊಂಡು ಈ ಮಂತ್ರ ಅಭಿಮಂತ್ರಿಸಿ ಪಠಣೆ ಮಾಡಿ ಅದನ್ನು ನುಂಗಬೇಕು. ನೀವು ನುಂಗ್ತಿರಲ್ಲ ಟ್ಯಾಬ್ಲೆಟ್ಸ್ಗಳು, ನುಂಗೋ ಸಂದರ್ಭದಲ್ಲಿ ಈ ಮಂತ್ರನ ಅಭಿಮಂತ್ರಿಸಿ ನುಂಗಿ ಕಾಯಿಲೆ ಬೇಗ ವಾಸಿಯಾಗುತ್ತೆ, ರೋಗಗಳು ಬೇಗ ವಾಸಿಯಾಗುತ್ತೆ. ಯಾವುದದು ಮಂತ್ರ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಕೆಳಗಡೆ 2 ಸರಿ ಪ್ರೆಸ್ ಮಾಡಿ, ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಈ ರೀತಿ ಎಲ್ಲ ಇದ್ದಾಗ ನೀವೇನು ಮಾಡಬೇಕು? ಯಾವ ಮಂತ್ರ ರೋಗ ವಾಸಿ ಮಾಡುವ ಏಕೈಕ ಮಂತ್ರ, ಕಾಯಿಲೆಗಳು ವಾಸಿ ಮಾಡುವ ಏಕೈಕ ಮಂತ್ರ ಯಾವುದಪ್ಪ ಅಂದರೆ, ನೀವು ಟ್ಯಾಬ್ಲೆಟ್ಸ್ಗಳು ಕೈನಲ್ಲಿಟ್ಕೊಂಡು ನುಂಗೋ ಸಂದರ್ಭದಲ್ಲಿ ಓಂ ರಂ ರುದ್ರ ರೋಗ ನಾಶಾಯ ಧನ್ವಂತರೇ ಫಟ್. ನೋಡಿ, ಓಂ ರಂ ರುದ್ರ ರೋಗ ನಾಶಾಯ ಧನ್ವಂತರೇ ಫಟ್ ಅಂತ ಈ ಮಂತ್ರನ 21 ಬಾರಿ ಆ ಟ್ಯಾಬ್ಲೆಟ್ಸ್ಗೆ ಅಭಿಮಂತ್ರಿಸ್ಬಿಟ್ಟು ನೀವು ಟ್ಯಾಬ್ಲೆಟ್ಸ್ನ ನುಂಗ್ಬಿಡಿ. ಆಸ್ಪತ್ರೆಗೆ ಹೋಗಿ ಡಾಕ್ಟ್ರುಗಳ ಹತ್ರ ತೋರಿಸ್ಕೊಂಡಿರ್ತೀರಲ್ಲ, ನುಂಗ್ರಿ. ಆಸ್ಪತ್ರೆಗೆ ಹೋಗಿ ಡಾಕ್ಟ್ರುಗಳ ಹತ್ರ ಚಿಕಿತ್ಸೆ ತಗೊಳ್ಳಿ. ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ನು, ಧ್ಯಾನ, ವಾಕಿಂಗು, ಎಕ್ಸಸೈಜು ಇವೆಲ್ಲ ಮಾಡಿ ಉತ್ತಮ ಆಹಾರಗಳು ತಿನ್ನಿ. ಫೈಬರ್ ಕಂಟೆಂಟ್ ಆಹಾರಗಳು, ಅಂಥ ಉತ್ತಮ ಆಹಾರಗಳು ತಿನ್ನಿ. ಒಂದು ಆಹಾರವೇ ಔಷಧಿ ಆಗಬೇಕು. ಇಲ್ಲ ಅಂದರೆ ಏನು ಅನ್ಕೊಂತೀರ, ಮಾಟ ಮಂತ್ರ ಆಗಿಬಿಟ್ಟಿದೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ರೆ ಅದಕ್ಕೆ ನೋವುಗಳು ಹೋಗ್ತಿಲ್ಲ, ಕಾಯಿಲೆ ವಾಸಿ ಆಗ್ತಿಲ್ಲ, ರೋಗ ವಾಸಿ ಆಗ್ತಿಲ್ಲ ಅಂತ ಇದು ಮಾಡ್ಕೊಂಡಿರ್ತೀರ. ದೈವ ಬಲ ಅನ್ನೋದು ಒಂದು ಬೇಕು. ಆ ಬಲನ ತಗೊಂಡು ಈ ರೀತಿ ಕಾಯಿಲೆ ವಾಸಿ ಮಾಡುವ ಏಕೈಕ ಮಂತ್ರ, ರೋಗಗಳು ವಾಸಿ ಮಾಡುವ ಏಕೈಕ ಮಂತ್ರ. ಈ ಮಂತ್ರನ ಯಾವಾಗ ನೀವು ಇದನ್ನು ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಬರೀ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಹೇಳಿ ನುಂಗೋ ಸಂದರ್ಭದಲ್ಲಿ ಮಾಡಬೇಕಾ? ಮಾಡ್ಕೊಳ್ಳಿ.
ಇಲ್ಲ ಫ್ರೀ ಟೈಮಲ್ಲಿದ್ದಾಗ ಮಾಡ್ಕೊಳ್ಳಿ. ಬರೀ ಮಂತ್ರ ಹೇಳ್ಬಿಟ್ರೆ, ಬರೀ ಇದೊಂದು ಖಾಲಿ ಮಂತ್ರ ಹೇಳ್ತಿದ್ರೆ ಕಾಯಿಲೆ ವಾಸಿ ಆಗ್ತತಾ? ರೋಗಗಳು ವಾಸಿ ಆಗ್ತಾವ? ಇಲ್ಲ. ಜೊತೆಗೆ ಸೈನ್ಸು ಬೇಕು ನಮಗೆ, ಡಾಕ್ಟ್ರಸ್ಸುಗಳು ಬೇಕು. ಕಾಯಿಲೆ ಹುಷಾರಿಲ್ಲ ನಂಗೆ ಡಾಕ್ಟ್ರಸ್ ಹತ್ರ ಹೋಗಬೇಕು, ಚೆಕ್ ಮಾಡಿಸ್ಕೊಬೇಕು, ಟ್ಯಾಬ್ಲೆಟ್ಸ್ ತೊಗೊಂಡು ನುಂಗಬೇಕು. ಜೊತೆಗೆ ಉತ್ತಮ ಆಹಾರಗಳು, ತರಕಾರಿ, ಸೊಪ್ಪು, ಫೈಬರ್ ಕಂಟೆಂಟು, ಸಿರಿಧಾನ್ಯಗಳು, ಸಾಮೆ, ಅರ್ಕ, ಕೊರಲೆ, ನವಣೆ, ಇವನ್ನೆಲ್ಲ ಆಹಾರಗಳು, ಸಿರಿಧಾನ್ಯಗಳು ಊಟ ಮಾಡಿ, ಸೊಪ್ಪು ತರಕಾರಿಗಳು ಊಟ ಮಾಡಿ, ಆಹಾರದಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿ. ಯೋಗ, ವಾಕಿಂಗು, ಮೆಡಿಟೇಷನ್ನು, ಧ್ಯಾನ, ಜಿಮ್ಮು, ಎಕ್ಸಸೈಜು, ಪ್ರಾಣಾಯಾಮ ಇವೆಲ್ಲ ಮಾಡೋ ಅಂತ ಮಾಡಿ, ವಾಕಿಂಗು ಎಲ್ಲ ಡಾಕ್ಟ್ರುಗಳಿಗೆ ತೋರಿಸ್ಕೊಳ ಅಂತ ತೋರಿಸ್ಕೊಳ್ಳಿ. ಆಹಾರದಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿ. ಅದ್ರ ಮೇಲೆ ದೈವಿಚ್ಛೆ, ವಿಧಿ ಕರ್ಮ ಏನು ಮಾಡೋಕ್ಕಾಗಲ್ಲ. ಅದ್ರ ಮೀರಿದ್ದು ಒಂದು ವಿಧಿ ಕರ್ಮ ಹಣೆ ಬರ, ಅದನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದು ದೈವ ಬಲ ಅಂತ ಇರುತ್ತೆ, ಅದು ಬೇಕು. ಅದಕ್ಕೋಸ್ಕರ ಕಾಯಿಲೆ ವಾಸಿ ಮಾಡುವ ಏಕೈಕ ಮಂತ್ರ, ರೋಗ ವಾಸಿ ಮಾಡುವ ಏಕೈಕ ಮಂತ್ರ ಇದು. ಪಠಣೆ ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ.